ಈ ಹುಡುಗನ್ ಕರ್ಕೊಂಡು ಇವಾಗ ಹೊಲಕ್ಕೆ ಹೋಗ್ತಾ ಇದೀವಿ. ಈ ಹಾಲು ಮತ್ತೆ ಇಬ್ರು ಎರಡು ಮಿಕ್ಸ್ ಮಾಡ್ಬಿಟ್ಟು ಅಲ್ಲಿರ್ತಕ್ಕಂಥ ಕ್ಯಾನ್ ಹಾಕೊಂಡು ಗೈಸ್, ಈ ವಿಡಿಯೋ ಬಂದ್ಬಿಟ್ಟು ನಿನ್ನೆ ವಿಡಿಯೋ ಆಗಿರುತ್ತೆ. ಸೊ ಇವತ್ತು ಕೂಡ ಲೇಟಾಗಿ ಅಪ್ಲೋಡ್ ಮಾಡಿರ್ತೀನಿ. ಯಾಕಪ್ಪ ಅಂತಂದ್ರೆ ನಿನ್ನೆ ಅಪ್ಲೋಡ್ ಮಾಡಿರಲಿಲ್ಲ ಈ ವಿಡಿಯೋನ. ಸೊ ಇವತ್ತಿನ ವಿಡಿಯೋ ಯಾವುದೇ ರೀತಿ ಕಂಟೆಂಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಯಾವುದೋ ವಿಡಿಯೋ ಮಾಡಕ್ ಹೋಗಿಲ್ಲ. ಸೊ ನಾಳೆಯಿಂದ ಮತ್ತೆ ಕಂಟಿನ್ಯೂ ಆಗಿ ಕೊಡ್ತಿರ್ತೀನಿ. ಅವಾಗ ಈ ತರ ಡ್ರಾಪ್ ಔಟ್ ಆಗ್ತಾ ಇರ್ತವೆ ಕಂಟೆಂಟ್ ಇಲ್ದಾಗ. ಸೊ ಒನ್ ಟೈಮಲ್ಲಿ ಬಿಸಿ ಇರ್ತೀನಿ, ಆ ಟೈಮಲ್ಲಿ ಕೂಡ ಡ್ರಾಪ್ ಔಟ್ ಆಗ್ತಿರ್ತವೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೇನಪ್ಪ ಅಂತಂದ್ರೆ ನಿನ್ನೆ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡ್ಕೊಂಬನ್ನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಪುನೀತ್ ಫ್ರಮ್ ಕೋಟೆನಾಡು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಏನಾದ್ರು ತುಂಬಾ ಇಷ್ಟ ಆಗಿದ್ರೆ ಒಂದೇ ಒಂದು ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಪುನೀತ್ ಫ್ರಮ್ ಕೋಟೆನಾಡು. ಸೊ ಇವತ್ತೇನಪ್ಪ ಅಂತಂದರೆ ಹೊಲಕ್ಕೆ ನಮಗೆ ಒಬ್ಬರು ಇಂಪಾರ್ಟೆಂಟ್ ಪರ್ಸನ್ ಬರ್ತಾವ್ರೆ. ಸೊ ಅವ್ರನ್ನ ಕರ್ಕೊಂಡು ಹೋಗೋಣ. ಯಾರಪ್ಪ ಅಂತಂದರೆ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ. ಸೊ ಅವ್ರನ್ನ ತೋರಿಸ್ತೀನಿ, ಹಾಗೆ ಪರಿಚಯ ಮಾಡಿಸ್ತೀನಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನೋಡಿ ಇವರೇ ನಮ್ಮ ಫ್ರೆಂಡ್. ಇವ್ರ ಹೆಸರು ಗೊತ್ತಿಲ್ಲ ಅಂತ. ಇವ್ರು ಬಂದ್ಬಿಟ್ಟು ಸಾರಿ ತಲೆ ಇಲ್ಲ ಅಲ್ಲ ಇವರಿಗೆ. ಓಕೆ, ಹೊಲಕ್ಕೆ ಹೋದಾಗ ತಲೆ ಹಾಕ್ಸಿರ್ತಾಳೆ. ಈ ಹುಡುಗನ್ ಕರ್ಕೊಂಡು ಇವಾಗ ಹೊಲಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಈ ಹುಡುಗನ ಬಗ್ಗೆ ಹೇಳ್ಬೇಕಪ್ಪ ಅಂತಂದರೆ ನಿನ್ನೆ ತಾನೇ ಮ್ಯಾನುಫ್ಯಾಕ್ಚರ್ ಆಗಿ ಬಂದಿರೋದು. ಸೊ ನೈಟ್ ಅಷ್ಟೊತ್ತಿಗೆ ಏನಾಯ್ತು ಏನೋ ಗೊತ್ತಿಲ್ಲ, ಮ್ಯಾನುಫ್ಯಾಕ್ಚರ್ ಆಗಿ ಬಂದಿದ್ದಾನೆ. ಬಟ್ ತಲೆ ಒಂದು ಮ್ಯಾನುಫ್ಯಾಕ್ಚರ್ ಆಗಿಲ್ಲ. ಬಟ್ ನಾವು ಮಾಡಬೇಕು, ರೆಡಿ ಮಾಡ್ಬೇಕು ತಲೆನ. ಹಾಗಾದ್ರೆ ಬನ್ನಿ ಹೊಲಕ್ಕೆ ಹೋಗೋಣ. ಹೊಲಕ್ಕೆ ಹೋಗ್ಬಿಟ್ಟು ಇವ್ರಿಗೆ ಒಂದು ತಲೆ ಹಾಕೋಣ. ಗುರು ಇವತ್ತೇನಪ್ಪ ಅಂತಂದರೆ ಹುಡ್ಗನ್ ಕರ್ಕೊಂಬಂದ್ಬಿಟ್ಟು ಹುಡ್ಗನ ಚೀಲದಲ್ಲಿ ಹಾಕೊಂಬಂದ್ಬಿಟ್ಟು ಇವಾಗ ಅಲ್ಲಿ ಇಟ್ಟಿದ್ದೀನಿ. ಅದನ್ನು ತಗೊಂಡ್ಬಿಟ್ಟು ಔಷಧಿ ಹೊಡಿಯೋಕ್ಕೆ ಹೋಗ್ಬೇಕು. ನಿನ್ನೆ 3rd ಲೆವೆಲ್ ಕಂಪ್ಲೀಟ್ ಮಾಡಬೇಕಿತ್ತಲ್ಲ. ಸೊ 3rd ಲೆವೆಲ್ ಕಂಪ್ಲೀಟ್ ಮಾಡಬೇಕು. ಇವಾಗ ಅಲ್ಲಿ ಒಂದು ಬಕೆಟಲ್ಲಿ ಹಾಲು ಮತ್ತು ಒಂದು ಬಕೆಟಲ್ಲಿ ಏನದು ಬ್ರೂ ಬರ್ತಾ ಇದೆ. ಗುರು ಈ ಹಾಲನ್ನ ಮತ್ತು ಈ ಬ್ರೂನ ಎರಡೂ ಮಿಕ್ಸ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಕ್ಯಾನಿಗೆ ಹಾಕ್ಕೊಂಡು ನಮ್ಮ ನಡೆ ಔಷಧಿ ಹೊಡಿಯೋ ಕಡೆ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ಬೇಕು. ಸೊ ಔಷಧಿ ಹೊಡೆದ್ಬಿಟ್ಟು ಅಲ್ಲಿಂದ ಅದಾದ ತಕ್ಷಣ ನಮ್ಮ ಹುಡುಗನಿಗೆ ಒಂದು ಸ್ವಲ್ಪ ತಲೆಗೆ ಹಾಕ್ಬಿಟ್ಟು ಸ್ವಲ್ಪ ಬೀಜ ಹಾಕ್ಬಿಟ್ಟು ಆಮೇಲೆ ಮನೆ ಕಡೆ ಹೋಗೋಣ. ಸೊ ಹಾಗಾದ್ರೆ ಬನ್ನಿ ಗೈಸ್ ಹೋಗೋಣ. ಇವಾಗ ಕ್ಯಾನ್ ಹಾಕೊಂಡ್ಬಿಟ್ಟು ಔಷಧಿ ಹೊಡಿಯೋಣ. ನಾನು ಹೇಳಿದ್ನಲ್ಲ ನಮ್ಮ ಹುಡುಗಂಗೆ ಒಂದು ತಲೆ ಹಾಕ್ಬೇಕಂತ ಹೇಳ್ಬಿಟ್ಟು. ನೋಡಿ ತಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಜಸ್ಟ್ ಏನಿಲ್ಲ, ಇದು ಒಂದು ಕಾಮಿಡಿಗೋಸ್ಕರ ಮಾಡಿದ್ದು. ಏನಪ್ಪ ಅಂತಂದರೆ ಈ ದೃಷ್ಟಿಗೊಮ್ಮೆನೇ ತಗೊಂಡೋಗ್ಬಿಟ್ಟು ಹೊಲದಲ್ಲಿ ಇಟ್ಬಿಟ್ಟು ಅಲ್ಲಿಂದ ಸೀದಾ ಇವಾಗ ನಮ್ಮ ನಡೆ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಬೀಜ ಹಾಕೋದೈತೆ. ಸೊ ಬೀಜ ಹಾಕೊಂಡ್ಬಿಟ್ಟು ಅಲ್ಲಿಂದ ಸೀದಾ ನಮ್ಮ ಮನೆ ಕಡೆ ಬರ್ತೀನಿ. ಗೈಸ್ ಫೈನಲ್ ಏನಪ್ಪ ಅಂತಂದರೆ ನಾನು ಆವಾಗಲೇ ಹೇಳಿದ್ದೆ ಏನಪ್ಪ ಅಂತಂದರೆ ಈ ದೃಷ್ಟಿಗೊಮ್ಮೆನ ಮಾಡಿಬಿಟ್ಟು ಅಲ್ಲಿ ನಿಲ್ಲಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನಿಲ್ಲಿಸಿದ್ದೀನಿ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಏನಪ್ಪ ಅಂತಂದರೆ ಸ್ಮಾಲ್ ಮಿಸ್ಟೇಕ್ ಆಗಿಬಿಟ್ಟಿದೆ. ಇದಕ್ಕೆ ಸೊಂಟ ಇಲ್ಲ. ಸೊ ಇದಕ್ಕೆ ಸೊಂಟ ಇಲ್ಲ ಗುರು. ಆದರೆ ನೋಡೋಕೆ ಮಾತ್ರ ದೊಡ್ಡಣ್ಣ ಥರನೇ ಹೈಟ್ ಫುಲ್ಲು ತುಂಬ ಹೈಟ್ ಇದ್ದಾರೆ. ಸೊ ಇವಾಗ ಯಾರನ್ನೇ ತಗೊಂಡ್ಬಿಟ್ಟು ನಮ್ಮ ನಡೆ ಇನ್ನೊಂದು ಕೆಲ್ಸದ ಕಡೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ಇನ್ನೊಂದು ಕೆಲ್ಸದ ಕಡೆ ಹೋಗೋಣ. ಲೆಟ್ಸ್ ಗೋ. ಗೈಸ್ ಏನಪ್ಪ ಅಂತಂದರೆ ತೊಗರಿ ಬೀಜನ ಬಿತ್ತನೆ ಮಾಡಿದ್ದೆ ಮುಂಚೆನೇ. ಸೊ ಏನಪ್ಪ ಅಂತಂದರೆ ಸ್ವಲ್ಪ ತೆಳ್ಳಗಾಗಿರೋದ್ರಿಂದ ಅದ್ರ ಮೇಲೆ ಹಂಗೆ ಲೈಟಾಗಿ ಬೀಜ ಬರ್ತಾಯಿದ್ದೀವಿ ಅಷ್ಟೇ. ನೋಡಿ ಈ ರೀತಿ ಬೀಜ ಹಾಕೊಂಡ್ಬಿಟ್ಟು ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲಿ ಮಾತ್ರ. ಆಮೇಲೆ ಇವಾಗ ಮನೆ ಕಡೆ ಹೋಗೋಣ ಅಂತ ಹೊರಟಿದ್ವಿ. ಬಟ್ ಈ ಪಾಟಿ ಮಳೆ ಇಟ್ಕೊಂಡ್ರೆ ಹೆಂಗೆ ಹೋಗೋದು ಗುರು. ಸ್ವಲ್ಪ ಹಂಗೆ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. ಮನೆಗೆ ಬಂದುಬಿಟ್ಟು ಇದೇನು ತಗೊಂಡೋಗ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಸೊ ಏನಿಲ್ಲ ಗುರು, ಇದನ್ನು ಬಂದುಬಿಟ್ಟು ಆಷಾಢಮ್ಮ, ಇಲ್ಲಾಂದರೆ ಅಜ್ಜಿ ಹಬ್ಬ ಅಂತ ಕರೀತಾರೆ, ಇಲ್ಲಾಂದರೆ ಹೋಳ್ಗೆ ಅಮ್ಮ ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ. ಸೊ ನಿಮ್ಮ ಕಡೆ ಏನು ಕರೀತಾರೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಕಡೆ ಏನು ಕರೀತಾರೆ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ಬಿಡಿ. ಸೊ ಈ ಹಬ್ಬನ ಏನಕ್ಕೆ ಆಚರಣೆ ಮಾಡ್ತಾರೆ ಅಂತ ಗೊತ್ತಾ ನಿಮಗೆ? ಸೊ ಆಗಿನ ಕಾಲದಲ್ಲಿ ಅಂದರೆ ಹಿರಿಯರು ಯಾವ ರೀತಿ ಮಾಡ್ತಿದ್ರಪ್ಪ ಅಂತಂದರೆ ಆಗಿನ ಕಾಲದಲ್ಲಿ ಒಂದು ರೋಗ ಬಂದಿತ್ತಂತೆ. ಸೊ ಆ ರೋಗನ ಹೋಗ್ಬೇಕು ಅಂದರೆ ಅದನ್ನ ತೆಗಿಬೇಕಂತ ಹೇಳ್ಬಿಟ್ಟು ಈ ರೀತಿ ಒಂದು ಹಬ್ಬನ ಆಚರಣೆ ಮಾಡಿದ್ದಾರೆ. ಸೊ ಅವಾಗಿಂದು ಒಂದು ನಂಬಿಕೆ ಏನಪ್ಪ ಅಂತಂದರೆ ಈ ರೀತಿ ಮಾಡಿದರೆ ರೋಗ ಅಥವಾ ಇನ್ನೊಂದು ಏನಾದರೂ ಇದ್ದರೆ ನಮ್ಮೂರಿಂದ ಇನ್ನೊಂದು ಊರಿಗೆ ಹೋಗುತ್ತೆ ಅನ್ನೋದು ಒಂದು ಇದು ಅಷ್ಟೇ.
ಬಟ್ ಈಗಿನ ಕಾಲದಲ್ಲಿ ಅದೇ ಹಳೆ ಸಂಪ್ರದಾಯನ ಪಾಲನೆ ಮಾಡ್ತಿದ್ದಾರೆ. ಸೊ ಇಷ್ಟ ಆಗಿತ್ತು ಗುರು ಇವತ್ತಿನ ವ್ಲಾಗ್. ಹೋಳಿಗೆ ತಿಂದ್ಬಿಟ್ಟು ಮುಗಿಸೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೆ ವೆಯ್ಟ್ ಮಾಡಿ. ಲವ್ ಯು ಆಲ್. ಸಿ ಯು ಸೂನ್. ಬಾಯ್ ಬಾಯ್.